ವೆರಿ ಸಿಂಪಲ್ಲು. ಅದ್ರ ಬಗ್ಗೆ ಮತ್ತೆ ಡೈವರ್ಟ್ ಆಗೋದು ಬೇಡ. ನಾನೇ ದಿನ ಫಾಲೋಅಪ್ ಮಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟು KATಗೆ ಹಾಕಿದ್ದಾರೆ. KAT ಏನು ನಿರ್ಧಾರ ಕೊಡ್ತಾರೆ ಅವರೇ ಹೇಳಿಬಿಟ್ರು, ನೀವು ನಿಮ್ಮ ಮಟ್ಟದಲ್ಲೇ KATಯಲ್ಲಿ ಡಿಸೈಡ್ ಮಾಡಿ ಅಂತ. ಅಡ್ವೊಕೇಟ್ ಜನರಲ್ ಲಾ ಡಿಪಾರ್ಟ್ಮೆಂಟಿಗೆ ಕಮಿಷನರ್ ಅವರು ಮತ್ತು PRS ಅವರು ಹೆಡ್ಡಲ್ಲಿ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ. ಅದು 400 ಚಿಲ್ಡ್ರೆ, 1000 ಅಲ್ಲ, 400 ಚಿಲ್ಡ್ರೆ ಇಲ್ಲ, 481. ಇನ್ನೇನಾದ್ರು ಇದ್ದರೆ ನಾನು ಅದಕ್ಕೆ ಮತ್ತೆ ಕರೆಕ್ಟಾಗಿ ಕೊಡ್ತೀನಿ. ಸೊ ಯಾಕೆಂದರೆ ಇದು ಕನ್ಫ್ಯೂಷನ್ ಆಗಬಾರ್ದು ಪಾಪ ಬೇರೆಯವ್ರಿಗೆ ಬರೋದಕ್ಕೆ. ಆಮೇಲೆ ಇದೆಲ್ಲ ಹಳೆ ನೋಟಿಫಿಕೇಷನ್ ಅವ್ರು ಮಾಡಿರೋದು, ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅನಿವಾರ್ಯವಾಗಿ ಆ ಟೈಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಅನಿವಾರ್ಯವಾಗಿ ಸಿಕ್ಕಾಕೊಂಡಿದ್ದು. ಬಟ್ ಅದು ಈ ರಿಕ್ರೂಟ್ಮೆಂಟಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಅಲ್ಲ ಹಾಂ ನೋ 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 ನಾವು ಹೇಳೋದು ಕ್ಯಾಂಪೇನ್. ನೀವು ಅಡ್ಮಿಷನ್ ಸರ್ಕಾರಿ ಶಾಲೆಗೆ ನಾಳೆ ಬಂದ್ರೂ ಸೇರಿಸ್ಕೋಬೇಕು. ನಾನು ನಾಳೆ ಎಕ್ಸಾಮ್ ಅಂದರೆ ಇವತ್ತು ಬಂದರೂ ಸೇರ್ಕೋಬೇಕು. ನೋ ಕ್ಯಾಂಪೇನ್ ಅಲ್ಲ ರೀ, ಅಲ್ಲ ಒಂದು ನಿಮಿಷ. ಹಂಗಾರೆ ನಾನು ಮಾಡೇ ಇಲ್ಲಲ್ಲ, ನಾನು ಮಾಡ್ತೀನಿ. ನಾನು ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಮ್ಮದು KPS ಮಾಡಲ್ ಹಿಂಗೆ ಬರುತ್ತೆ. ಈ ಕಾನ್ಫಿಡೆನ್ಸ್ನ ಕೊಡಬೇಕಾಗತ್ತೆ. ಅವ್ರು ಏನು ಮಾಡ್ತಾರೆ ಅವ್ರ ವಿರುದ್ಧವಾಗಿ ಅವ್ರ ಪರವಾಗಿ ಹಂಗಲ್ಲ. ನಾವು ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಕ್ಯಾಂಪೇನ್ ಮಾಡೇ ಇಲ್ಲ. ನಾವು ಮಾಡೋದು ಏನು ಗೊತ್ತಾ, ಅವ್ರದ್ದೆಲ್ಲ ಅಡ್ಮಿಷನ್ ಮುಗಿದ್ಮೇಲೆ ನಮ್ದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಹಾಂ ಹಂಗಲ್ಲ. ಏನಾಗುತ್ತೆ ಚಂದ್ರಹಾಸ್ ಅವರೇ, ನಾವು ಏನೇನು ಮಾಡಿದ್ದೀವಿ ಅಂತ ಲೋಕಲ್ ಲೆವೆಲಲ್ಲಿ ನಾನಿಲ್ಲಿ ಬಂದು ಭಾಷಣ ಮಾಡಿದರೆ ಆಗೋದಿಲ್ಲ. ಲೋಕಲ್ ಲೆವೆಲಲ್ಲಿ ಗೊತ್ತೇ ಇಲ್ಲ. ಅಡ್ಮಿಷನಿಗೋಸ್ಕರ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ನಾನು ಯಾವಾಗ ಬೇಕಾದ್ರೆ ತೊಗೋಬೇಕು, ರೂಲ್ಸೇ ಇಲ್ಲ. ನೀವು ಅಡ್ಮಿಷನ್ ಅಂದರೆ ಅಡ್ಮಿಷನ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ನಾವು. ನಾಟ್ ಅಂದರೆ ನಾನು ಹೆಂಗೆ ಹೇಳಿ, ಇದನ್ನು ಯಾವಾಗಲೂ ನಾನು ತೊಗೊಬೋದು. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಬಂದು ಅಡ್ಮಿಷನ್ ಮಾಡಿದ್ರು ಮಾಡಬೇಕು. ಅಲ್ಲ, ನಾವೇನಂದರೆ ಈ ಥರ ಫೆಸಿಲಿಟಿ ಮಾಡ್ತಾ ಇದ್ದೀವಿ ಅಂತ. ವಿ ಹ್ಯಾವ್ ನೆವರ್ ಡನ್ ದಿಸ್. ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ನಾವೇ ತಿಳುವಳಿಕೆ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಅಲ್ಲ, ಕ್ಯಾಂಪೇನ್ ತಿಳುವಳಿಕೆ ನಮ್ಮ ಶಾಲೆಗಳಲ್ಲಿ KPS ಈಗ ಒಂದು ನಿಮಿಷ ಈಗ ನಾನು 4 crores ಖರ್ಚು ಮಾಡಿ ನೆಕ್ಸ್ಟ್ ಇಯರಿಗೆ ನಾನು ರೆಡಿ ಆಗ್ತೀನಿ ಅಂದ್ಕೊಳ್ಳಿ. ಇಲ್ಲ ಆವಾಗ ಹೆಚ್ಚು ಕಮ್ಮಿ ರೆಡಿ ಆಗ್ತೀನಿ. ಮಕ್ಕಳು 1800-200 ಇದು ಮಾಡಿ ಮತ್ತು ಕ್ಯಾಂಪೇನ್ ಮಾಡಿದ್ರೆ ಹೆಂಗೆ ಬರ್ತಾರೆ? ಅಡ್ಮಿಷನ್ ಬೇರೆ. ಅಡ್ಮಿಷನ್ ಬಂದಾಗ ಈಸಿ, ಅದು ನಂದು 5 ನಿಮಿಷದ ಕೆಲಸ. ಬಿಕಾಸ್ ಅದೇನು ಫೀಸ್ ಇಲ್ಲ, ಎಂಥದ್ದು ಇಲ್ಲ. ಬಟ್ ಕ್ಯಾಂಪೇನೇ ಮಾಡಲಿಲ್ಲ ಅಂದರೆ ಹೆಂಗೆ ಚಂದ್ರಹಾಸ್? ಇಲ್ಲ, ಆ ಥರದ್ದೇನಿರಲ್ಲ. ಅಲ್ಲ ಅವ್ರು ಮುಂದಿನ ವರ್ಷಕ್ಕೆ ಬನ್ನಿ. ಈಗ ನೋ ಪ್ರಾಬ್ಲಮ್, ಬರಲಿ. ಅದನ್ನು ಐ ಥಿಂಕ್ ವಿಲ್ ವರ್ಕೌಟ್. ಅದು ಇಟ್ಸ್ ನಾಟ್ ಎ ಥಿಂಗ್.